ನಿಮ್ಮೂರು ಯಾವುದು ಬ್ರೋ? ಸನ್ರೈಸ್ ಆಯಿತು, ಸನ್ಸೆಟ್ ಮಾಡ್ತಿದೆ ಅಲ್ಲಿ ನೋಡಿ ಗೋಲ್ ಗುಂಬಜ್. ಹಾಯ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಬೇಗನೆ ಬಿಟ್ಟಿದ್ದೀನಿ. ಸೊ ಮಳೆ ಅಲ್ಲ, ಇವತ್ತು ಚಳಿ ಇರೋದ್ರಿಂದ ಕೋಟ್ ಆಗಿದ್ದೀನಿ. ಸೊ ಇವತ್ತು ಬಿಜಾಪುರಿಗೆ 150 ಕಿಲೋಮೀಟರ್ಸ್ ಪ್ಲಸ್ ಇದೆ. ಆ ಥರ ರೋಡ್ ಖಾಲಿ ಇದೆ ಅಂತ. ಅಲ್ಲಂದ್ರೆ ಇದೊಂದು ರಿಂಗ್ ರೋಡ್ ಆಗಿದೆ ಗುಲ್ಬರ್ಗದಲ್ಲಿರುವ. ಸೊ ಪೀಕ್ ಅವರ್ಸಲ್ಲಿ ತುಂಬಾ ಇಲ್ಲಿ ಆ ಟ್ರಾಫಿಕ್ ಎಲ್ಲ ಇರುತ್ತೆ. ಬಟ್ ಇವಾಗ ನೋಡಿ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಸನ್ರೈಸ್ ಆಗ್ತಾ ಬಂತು. ವಿದಿನ್ ಮಿನಿಟ್ಸಲ್ಲಿ ಇವಾಗ ಸನ್ರೈಸ್ ಆಗ್ಬೋದು ನೋಡಿ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಮುಂದೆ ಬಂದಾಯಿತು. ಮತ್ತು ಇನ್ನು 145 ಕಿಲೋಮೀಟರ್ಸ್ ಅಷ್ಟಿದೆ. ಬನ್ನಿ ಹೋಗೋಣ. ಈ ಕಡೆ ಹೋದರೆ ಇದು ಬಿಜಾಪುರ ರೋಡ್ ಆಗಿದೆ. ಇಲ್ಲಿಂದ ಇವಾಗ ಬಿಜಾಪುರ ಕಡೆ ನಾವು ಹೋಗ್ತಾ ಇದ್ದೀವಿ. ಅದು ಸ್ಟಾರ್ಟ್ ನೋಡಿ, 2 ಟ್ರಾಲಿಗೆ ಬಂದಿದೆ. ನೋಡ್ತಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅದು. ಬಟ್ ಅದು ತುಂಬಾ ಸ್ಲೋ ಆಗಿ ಬರುತ್ತೆ. ಸಿಟಿಗಿಂತ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಮುಂದೆ ಬಂದಾಯಿತು. ಬಿಜಾಪುರ ಹೋಗೋ ರೋಡ್ ಇದು. ಸೊ ಅಲ್ಲಿ ನೋಡಿ ಟ್ರ್ಯಾಕ್ಟರ್ ಬರ್ತಿದೆ. ಸೊ ಒಂದು ಚಾಕು ಏನಂತ ತುಂಬಾ ಚಳಿದೆ ಮತ್ತು ಇಲ್ಲಿ ನೋಡಿ ಟ್ರ್ಯಾಕ್ಟರ್ ಕಬ್ಬು ತಗೊಂಡು ಹೋಗ್ತಿದೆ. ಒಂದಲ್ಲ ಎರಡು, ತುಂಬಾ ಸ್ಲೋ. ಬೇಕು ನನಗೆ ಓವರ್ಟೇಕ್ ಮಾಡ್ತೀನಿ. ಸೈಕಲ್ಗಿಂತ ತುಂಬ ಸ್ಲೋ ಹೋಗ್ತಿದೆ ತುಂಬ ಚಳಿ ಇದೆ. ಕೈಯೆಲ್ಲ ತುಂಬಾ ಕೋಲ್ಡ್ ಆಗೋದು. ಸೊ ಅದರಿಂದ ಒಂದು ಸಾಗುಡಿ ಅರೌಂಡ್ ಇಲ್ಲಿ 13-15 ಏನೋ ಇದೆ ಅನಿಸುತ್ತೆ, ಅಷ್ಟು ಕೋಲ್ಡ್ ಇದೆ. ನಾನು ಬಿಜಾಪುರ ಕಡೆ ಹೋಗ್ತಿರ್ಬೇಕಾದ್ರೆ ನೋಡಿ ಬ್ರೋ ಎಲ್ಲ ಒಂದು ವಿಚಾರಿಸ್ತಿದ್ದಾರೆ. ಸೊ ನಿಮ್ಮೂರು ಯಾವುದು ಬ್ರೋ? ಗುಲ್ಬರ್ಗಣ. ಸೊ ಗುಲ್ಬರ್ಗದ ಏನು ಸ್ಪೆಷಲ್ ಹೇಳಿ? ಏನಲ್ಲಿ ಓಕೆ. ಮತ್ತೆ ಗುಲ್ಬರ್ಗದ ಕನ್ನಡ ಯಾವ ಥರ ಇರುತ್ತೆ? ಬೀದರ್ ಕನ್ನಡ ಥರನ ಅಲ್ಲ ಸ್ವಲ್ಪ ಚೇಂಜ್ ಇರುತ್ತಾ? ಚೇಂಜ್ ಇರುತ್ತಲ್ಲ. ಸೊ ಏನಾದರೂ ಮಾತಾಡಿ ನೋಡೋಣ ಬೀದರ್ದಲ್ಲಿ, ಗುಲ್ಬರ್ಗ ಕನ್ನಡದಲ್ಲಿ. ಬಾಗಿ ಹೋಗಿ ಅಂತಾರಲ್ಲ, ಗುಲ್ಬರ್ಗ ಬಾಲೆ ಹೋಗ್ರಿ ಅಂತಾರೆ. ಬಾಲೆ ಹೋಗ್ಲಿ ಅಂತಲ್ಲ. ಸೊ ನಮ್ಮ ಮುಂದ್ಗಡೆ ಇನ್ನೊಬ್ರು ಬ್ರೋ ಇದ್ದಾರೆ ಇಲ್ಲಿ. ಸೊ ವಿ ಆರ್ ಟೋಟಲಿ ಎಕ್ಸೈಟೆಡ್ ಅಂತ ಹೇಳ್ಬೋದು. ಬ್ರೋ ಯಾವ ಕಡೆ ಹೋಗ್ತಿದ್ದೀರಾ? ಗಂಗಾಪುರ ಹೋಗ್ತಿದ್ದೀರಾ? ಎಷ್ಟು ಕಿಲೋಮೀಟರ್ ಇಲ್ಲಿಂದ? 30 ಇದೆಯಾ? 20 ಇದೆಯಲ್ಲ. ಸೊ ನಾನಿವತ್ತು ಬಿಜಾಪುರಿಗೆ ಹೋಗಿ ಮುಟ್ಟಬೇಕು. 150 ಇದೆ ಅರೌಂಡ್. ಸೊ ಅದಕ್ಕೆ ಬೆಳಿಗ್ಗೆ ಬೇಗನೆ ಬಂದಿದ್ದೀನಿ. ಇಲ್ಲಿ ಕಬ್ಬು ಜಾಸ್ತಿ ಮಾಡ್ತಾರೆ ಅಂತ ಅನ್ಸುತ್ತಲ್ಲ. ಮತ್ತು ತೂರ್ದಾಲ್ ಜಾಸ್ತಿ ಅಲ್ಲ. ತೂರ್ದಾಲ್ ಅಂದರೆ ತುಂಬ ಸ್ಪೆಷಲ್ ಆಗ್ತದೆ. ಇದು ಊರು ಫೇಮಸ್ ಗುಲ್ಬರ್ಗ. ಅಲ್ಲಿ ನೋಡಿ ಸನ್ರೈಸ್ ಆಯ್ತು ನೋಡಿ. ಸೊ ಹೋಗ್ತಾ ಇದ್ದೀನಿ ಬಿಜಾಪುರಿಗೆ. ಇಲ್ಲಿಂದ ಅರೌಂಡ್ ಎಷ್ಟಿದೆ ಬಿಜಾಪುರಿಗೆ? ಅರೌಂಡ್ 140 ಇರ್ಬೋದಾ? 140 ಅಷ್ಟು ಇರ್ಬೋದು. ಸೊ ಬನ್ನಿ ಬಿಜಾಪುರ ಕಡೆ ಹೋಗೋಣ ನಾವು ಇವಾಗ. ಸನ್ ಆಲ್ರೆಡಿ ಬಂತು ನೋಡಿ, ಸನ್ರೈಸ್ ಆಯಿತು. ಸನ್ಸೆಟ್ ಆಗೋ ಮೊದಲು ನಾವು ಹೋಗಿ ಬಿಜಾಪುರ ಮುಟ್ಬೇಕೀಗ. ಹಾಗಾದರೆ ಮಾತ್ರ ನಮಗೆ ಗೋಲ್ ಗುಂಬಜ್ ನೋಡ್ಲಿಕ್ಕೆ ಆಗುತ್ತೆ. 6 ಗಂಟೆಗೆ ಕ್ಲೋಸ್ ಆಗೋದಲ್ಲ? 6 ಗಂಟೆಗೆ ಕ್ಲೋಸ್ ಆಗುತ್ತೆ. ನೋಡೋಣ ಬನ್ನಿ, ಆದಷ್ಟು ಬೇಗ ಹೋಗೋಣ. ಬೇಗ ಹೋಗಿ ನಾವು ಮುಟ್ಟುವ. ನಾನು ಹೋಗ್ತಿರೋ ಸ್ಪೀಡ್ ಎಷ್ಟು ನೋಡಿ. ಇಲ್ಲಿ ಇದರಲ್ಲಿ ನೀವು ನೋಡ್ಬೋದು 24-23 ಈಗ. ಬನ್ನಿ ಬ್ರೋ, ಇವಾಗ ನೋಡಿ ಟ್ರ್ಯಾಕ್ 27-26 ಬಂದು ಇವಾಗ. ಸೊ ರೋಡ್ ಅಷ್ಟು ಫ್ಲ್ಯಾಟ್ ಆಗಿದೆ ರೋಡ್ ಮಾತ್ರ. ತೊಗರಿಯ ನಾಡು ಗುಲ್ಬರ್ಗ ಅಂತ ನೋಡಿದ್ದೀರಲ್ಲ. ಸೊ ತೊಗರಿಯ ಒಂದು ಕೃಷಿ ಸ್ಥಳಕ್ಕೆ ಬಂದು ನೋಡಿ. ಇದು ತೂರ್ದಲ್ಲಾಗಿದೆ ನೋಡಿ ಇಲ್ಲಿ ಹೇಗಿದೆ ಅಂತ. ಸೊ ಇದೊಂದಾಗಿದೆ ಇಲ್ಲಿ ತುಂಬಾ ಇಲ್ಲಿ ಬೆಳೆಯೋದು ನೋಡಿ. ನಮ್ಮ ಬಾಯ್ಸ್ ಅವರು ಅರೌಂಡ್ 10 ಕಿಲೋಮೀಟರ್ಸ್ ನನ್ನೊಂದಿಗೆ ಬಂದಿದ್ರು. ಸೊ ಇವಾಗ ನಾವು ಇನ್ನೂ 10 ಕಿಲೋಮೀಟರ್ಸ್ ಒಟ್ಟಿಗೆ ಹೋಗ್ಬೋದಾಗಿದೆ. ಸೊ ಇವರಿರೋದ್ರಿಂದ ನನ್ನ ಜರ್ನಿ ಒಂಥರ ಸ್ಮೂತಾಗಿ. ಒಬ್ಬನೇ ಹೋಗ್ತಿರ್ಬೇಕಾದ್ರೆ ತುಂಬಾ ಬೋರಿಂಗ್ ಆಗ್ತಿತ್ತು. ಬಟ್ ಬ್ರೋ ಅವ್ರು ಸಿಕ್ಕಿದ ಮೇಲೆ ಒಂಥರ ಮಾತಾಡ್ತಾ ಇವಾಗ ಮುಟ್ಟಿದ್ದೇ ಗೊತ್ತಾಗಿಲ್ಲ ಇಲ್ಲಿ ತನಕ. ಸೊ ಇನ್ನೊಂದು ಸ್ವಲ್ಪ ಹೋಗ್ಲಿಕ್ಕಿದೆ. ಅದ್ರ ನಂತರ ಬಿಜಾಪುರ ಕಡೆ ಹೋಗಲೇಬೇಕು ಇವಾಗ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಬರೋದಾರಲ್ಲಿ ಇವಾಗ ಒಂದು 25 ಕಿಲೋಮೀಟರ್ಸ್ ಬಂದಾಯಿತು. ಸೊ ನಮ್ಮ ಬ್ರೋ ಅವ್ರ ಕಡೆಯಿಂದ ಒಂದು ಟ್ರೀಟ್ ಬ್ರೇಕ್ಫಾಸ್ಟ್ ನೋಡಿ ಬ್ರೋ. ಸೊ ಒಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಇಡ್ಲಿ, ಉಪ್ಪಿಟ್ಟು ಮತ್ತು ದೋಸೆ, ವಡೆ ಎಲ್ಲ ಇದೆ ಇಲ್ಲಿ. ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಅರೌಂಡ್ ಇನ್ನೂ ಒಂದು 120 ಕಿಲೋಮೀಟ್ರ್ ಹೋಗ್ಲಿಕ್ಕೆ ಉಂಟು. ಬನ್ನಿ ಹೋಗೋಣ. ಇವಾಗ 8 ಗಂಟೆ ಆಗಿದೆ ಅಷ್ಟೇ, ಟೈಮ್ ಇದೆ ತುಂಬ. ಚೌಡಾಪುರ ಎಂಬ ಊರಿಗೆ ಬಂದು ನಿಂತ್ಕೊಂಡಿದ್ದೀನಿ. ನಾವು ಬರೋ ದಾರಿಯಲ್ಲಿ ನಮ್ಮ ದಾರಿ ಮಧ್ಯೆ ನಮಗೆ ಇನ್ನೊಂದು ಬ್ರೋ ಸಿಕ್ಕಿದ್ದಾರೆ. ಸ್ಕೂಲಿಗೆ ಹೋಗ್ತಿದ್ದಾರೆ. ನೋಡಿ ವಿಡಿಯೋ ತೆಗ್ದಿದ್ದಾರೆ ರೀಲ್ಸಿಗೆ. ಸೈಕ್ಲಿಂಗ್ ಮಾಡೋದು ಬರುತ್ತೆ ನೋಡಿ ರೀಲ್ಸಲ್ಲಿ. ಓಕೆ ಬ್ರೋ, ಬರೋಣ. ನಾವಲ್ಲಿ ಚೌಡಾಪುರದಿಂದ ಬೀಟದ ಮೇಲೆ ರೋಡ್ ನೋಡಿ ಒಂಥರ ಸ್ವಲ್ಪ ಸಣ್ಣದಾಗಿದೆ. ನಮ್ಮ ಬ್ರೋ ಅವರು ಬರ್ತಾನೆ ಇದ್ದಾರೆ. ಒಟ್ಟಿಗೆ ಹೋಗ್ತಿದ್ದೀವಿ ನಾವು ಇವಾಗ. ಇನ್ನೊಂದು ಬ್ರೋ ಹಿಂದ್ಗಡೆ ಇದ್ದಾರೆ ಸ್ವಲ್ಪ. ಸೊ ಅವ್ನು ಚಿಟ್ ಚಾಟ್ ಮಾಡ್ತಿದ್ದಾರೆ ಅಲ್ಲಿ ಅಲ್ಲ. ಸೊ ಇವಾಗ ಸ್ವಲ್ಪ ಹೋಗ್ಲಿಕ್ಕುಂಟು. ಇಲ್ಲಿಂದ ಒಂದು 112 ಕಿಲೋಮೀಟರ್ಸ್ ಅಷ್ಟು ಹೋಗ್ಲಿಕ್ಕೆ ಬ್ರೋ ಬಂದರು ನೋಡಿ ಇಲ್ಲಿ. ಫೋರ್ಸ್ಫುಲ್ಲಾಗಿ ಬಂದರು ಆ ಥರ. ಸೊ ಬನ್ನಿ. ನೀವು ಎಷ್ಟು ಕಿಲೋಮೀಟ್ರ್ ಇನ್ನೂ ಇದೆ ಬ್ರೋ ನಿಮಗೆ? ಇನ್ನು 2 ಕಿಲೋಮೀಟ್ರ್ ಇದೆ. ಸೊ 2 ಕಿಲೋಮೀಟ್ರ್ ಒಟ್ಟಿಗೆ ಹೋಗ್ತಿದ್ದೀವಿ. ಅಲ್ಲಿಂದ ಬ್ರೋ ಅವ್ರನ್ನೆಲ್ಲ ಮಿಸ್ ಮಾಡ್ತಿದ್ದೀನಿ. ಆಮೇಲೆ ಒಬ್ಬನೇ ಹೋಗ್ಬೇಕಾಗುತ್ತೆ. ನನಗೆ ತುಂಬಾ ಲೈಕ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಾಯ್ ಬಾಯ್. ನೋಡಿ ಒಂದಲ್ಲ 2 ಬೋಗಿ ಥರ ಇದೆ ಇದರಲ್ಲಿ. ಕಬ್ಬನ್ ತಗೊಂಡು ಹೋಗ್ತಿದ್ದಾರೆ. ರೋಡ್ ಚೆನ್ನಾಗಿದೆ ಮಾತ್ರ ಈ ಒಂದು ಏರಿಯಾ.
ಸೊ ರೋಡ್ ಚೆನ್ನಾಗಿದ್ದಷ್ಟು ನಮಗೆ ಫೋರ್ಟ್ಸಾಗಿ ಹೋಗ್ಬೋದು. ಬಟ್ ರೋಡ್ ಈ ಥರ ಇದ್ದರೆ ಸ್ವಲ್ಪ ಸ್ಲೋ ಆಗುತ್ತೆ ಹೋಗೋದು. ಅವಾಗ ನಿಲ್ಲಿಸ್ತಾ ಹೋಗಬೇಕು. ಅನ್ಕಲಿಗೆ ಎಂಬ ಊರಲ್ಲಿ ಇವಾಗ ನಿಂತ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಕೃಷಿ ಎಲ್ಲ ಬೆಳ್ತಿದ್ದಾರೆ. ಇದೇನಿದೋಣ ಹತ್ತಿ ಅಲ್ಲ, ಹತ್ತಿ ಬೆಳ್ತಿದ್ದಾರೆ ನೋಡಿ ಇಲ್ಲಿ. ಸೊ ನಮ್ಮ ಅಂಕಲ್ ಅವ್ರು ಇಲ್ಲಿ ಸಿಕ್ಕಿದ್ರು, ಬ್ರೋ ಅವರು. ಅಂಕಲ್ ಅಂತೆಲ್ಲ ಬ್ರೋ ಅಂತ ಹೇಳ್ತೀನಿ. ಬ್ರೋ ಸಿಕ್ಕಿದ್ದಾರೆ ನೋಡಿ. ಅವ್ರು ಬೆಂಗಳೂರು ವರ್ಕ್ ಮಾಡ್ತಿದ್ರು. ಬೈಕ್ ನೋಡಿ ಪಾಸಿಂಗ್ K2 ಅಂತ. ಸೊ ನಮ್ಮ ಬೆಂಗಳೂರಲ್ಲೆಲ್ಲ ಬಂದಿದ್ದಾರೆ ಇವರು, ವಿಸಿಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದು ಯಾವ ಜಿಲ್ಲೆ ಆಯಿತು? ಗುಲ್ಬರ್ಗ ಆಯ್ತಾ ಇದು? ಗುಲ್ಬರ್ಗ ಅಲ್ಲ, ಮುಂದೆ ಹೋದ್ರೆ ಯಾವ ಜಿಲ್ಲೆ ಬರುತ್ತಾ? ಮುಂದೆ ನಮ್ದು ಇಲ್ಲಿ ಗಂಟ ಸಿಂದಗಿ ತನಕ ಗುಲ್ಬರ್ಗ ಜಿಲ್ಲೆನೇ. ಸಿಂದಗಿ, ಗುಲ್ಬರ್ಗ. ಆ ಕಡೆಯಿಂದ ಬಿಜಾಪುರ. ಓಕೆ. ಸೊ ಸಿಂದಗಿನ ನಿನ್ನೆ ಮುಟ್ಬೇಕಿತ್ತು, ಬಟ್ ಸಿಂದಗಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಇವತ್ತು ಡೈರೆಕ್ಟಾಗಿ ಬಿಜಾಪುರಿಗೆ ಹೋಗ್ತಿದ್ದೀನಿ. ಎನಿವೇ ಇದು ಹತ್ತಿ ಅಲ್ಲ, ಇದು ಹತ್ತಿ. ಓಕೆ, ಇಲ್ಲಿಂದ ಬಿಜಾಪುರಿಗೆ ಎಷ್ಟು ಇರ್ಬೋದು ಅಂಕಲ್? ಎಷ್ಟು 100 ಕಿಲೋಮೀಟರ್ ಇದೆಯಲ್ಲ? ಇಲ್ಲಿಂದ 100 ಕಿಲೋಮೀಟರ್ ಇದೆ ಬಿಜಾಪುರಿಗೆ. ಗಂಟೆ ಇವಾಗ ಅರೌಂಡ್ 9 ಗಂಟೆ 10 ಗಂಟೆ ಆಗ್ತಾ ಬಂತು. ಸೊ ಸಾಯಂಕಾಲ ಆಗೋಷ್ಟರ ಮುಟ್ಬೇಕು. ಗೋಲ್ ಗುಂಬಸ್ಸಿಗೆ ಹೋಗಿ ಎಂಟ್ರಿ ಆಗಬೇಕು. ನೋಡೋಣ ಸಿಗೋಣ. ಇದು ಯಾವ ಊರು ಪುಟ್ಟ? ಯಾವ ಊರಿದು? ಬೇಲೂರಾ? ಬೇಲೂರಾ? ಓಹ್, ಬೇಲೂರು. ನಮ್ಮ ಹಾಸನ ಕಡೆ ಒಂದು ಬೇಲೂರಿದೆ. ಎತ್ತಿನ ಗಾಡಿ ಬಫೆಲೋ ಕಾಟ್ ಅಂತೀವಲ್ಲ ಅದು. ಸೊ ಇವಾಗ ಇಲ್ಲಿ ಸ್ವಲ್ಪ ರೆಸ್ಟಿಗೆ ಅಂತ ಅನಿಸ್ತು. ಅಲ್ಲಿ ನಮ್ಮ ಬ್ರೋ ಸಿಕ್ಕಿದ್ದಾರೆ ಸ್ಕೂಟರ್ ಅಂತ ಬಂದಿದ್ರು. ಸೊ ಅವರು ಉಪ್ಪಿಟ್ಟು ಪಾರ್ಸಲ್ಸ ಕೊಟ್ಟಿದ್ದಾರೆ. ಬ್ರೋ ಏನು ಪುಟ್ಟ ಇದೆ ನಿಮ್ಮದು ರೆಸ್ಟೋರೆಂಟು? ಇದ್ಯಾವುದು ಊರು ಇದು? ಬೇಲೂರಾ? ನಮ್ಮೂರಲ್ಲಿ, ನಮ್ಮ ಕಡೆಯಲ್ಲಿ ಹಾಸನಲ್ಲಿ ಒಂದು ಬೇಲೂರು ಇದೆ. ಅದೇ ಥರ ಬೇಲೂರು ಇಲ್ಲೊಂದಾಗಿದೆ ನೋಡಿ. ಸೊ ಪುಟ್ಟ ಹಾಯ್ ಮಾಡು. ಟಾಟಾ. ನಿನ್ನ ಹೆಸರೇನು? ಯಲ್ಲಪ್ಪ ಅಂತ ನಮ್ಮ ಬ್ರೋ ಅವ್ರ ಹೆಸರು. ಬ್ರೇಕ್ಫಾಸ್ಟ್ ಮಾಡೋದು ಯಾವ ಥರ ಅಂತ, ಇಲ್ಲೊಂದು ಉಪ್ಪಿಟ್ಟಿದೆ, ಚಟ್ನಿ. ಸೊ ಈ ಥರ ಮಿಕ್ಸ್ ಮಾಡಿ ರೋಡ್ ಸೈಡಲ್ಲಿ ಕೈಂಡ್ ಆಫ್ ವಿಲೇಜ್ ಅಂತ ಹೇಳ್ಬೋದು. ಅದ್ರ ಮಧ್ಯದಲ್ಲಿ ಒಂದು ರೋಡ್ ಪಕ್ಕ ನಮ್ಮ ಬ್ರೋ ಅವ್ರು ನೋಡಿ ಇಲ್ಲಿ ಸ್ಪೂನ್ ತಂದು ಕೊಟ್ಟರು. ಸೊ ಸ್ಪೂನಲ್ಲಿ ಕೈಂಡ್ ಆಫ್ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾವುದೋ ಊರು, ಐ ಮೀನ್ ನಮ್ಮೂರೇ, ಬಟ್ ಕರ್ನಾಟಕನೇ. ಬಟ್ ಗೊತ್ತಿಲ್ಲದು ತುಂಬಾ ದೂರ, ಮನೆಯಿಂದ ತುಂಬ ದೂರ. ಅಲ್ಲಿ ಒಂದು ಕಡೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಇದು. ಒಂದು ಲಾಂಗ್ ನಾನು ಸ್ಟೇಟ್ ಹೈವೇಲಿ ರೈಡ್ ಮಾಡಿ ಫೈನಲಿ ಒಂದು ನ್ಯಾಷನಲ್ ಹೈವೇ ರೀಚ್ ಆದೆ. ಸೊ ಈ ರೋಡ್ ಡೈರೆಕ್ಟ್ಲಿ ಬಿಜಾಪುರ ಕಡೆ ಹೋಗುತ್ತೆ. ಗುಲ್ಬರ್ಗದಿಂದ ಬಿಜಾಪುರ ಹೋಗ್ತಿರ್ಬೇಕಾದ್ರೆ ಸಿಂದಗಿ ಎಂಬ ಊರು ಬರುತ್ತೆ. ಅದಕ್ಕಿಂತ ಸ್ವಲ್ಪ ಮೊದಲು ರೋಡ್ ಸೈಡಲ್ಲಿ ನೋಡಿ ಕಂಪ್ಲೀಟ್ಲಿ ಈ ಒಂದು ಹತ್ತಿ ಸ್ಕ್ಯಾಟ್ರ್ ಆಗಿ ಈ ಸೈಡಲ್ಲಿ ಆ ಸೈಡಲ್ಲಿ ಕಂಪ್ಲೀಟ್ ನಿಮಗೆ ಹತ್ತಿಯಲ್ಲಿ ನೋಡ್ಬೋದು. ಸೊ ಅದ್ರ ಪಕ್ಕನಲ್ಲಿ ಹತ್ತಿ ಬೆಳೆಯೋ ಒಂದು ತೋಟನೇ ನೋಡ್ಬೋದು. ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ ಯಾವ ಥರ ಅದು ಬೆಳೀತಿದೆ ಅಂತ. ಇಲ್ಲಿ ಮಾತ್ರ ಯಾರೂ ಇಲ್ಲ, ಬಟ್ ಇಲ್ಲಿ ನೋಡಿ ಫಸ್ಟ್ ಇದು ಹೂವಾಗೋದು ಅನ್ಸುತ್ತೆ. ಹೂವಿಂದ ಈ ಒಂಥರ ಬಾಲ್ಸ್ ಎಲ್ಲ ಇಲ್ಲಿ ಇದಕ್ಕೆ ಕನ್ವರ್ಟ್ ಆಗುತ್ತೆ. ಅದರಿಂದ ಥರ್ಡ್ ಪ್ರೊಸೆಸ್ ಇಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿಂದ ಹತ್ತಿ ಎಲ್ಲ ಬರೋದು. ಸೊ ಆಲ್ರೆಡಿ ಬೆಳೆದಿರೋದು ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಆಲ್ರೆಡಿ ಎಷ್ಟೋ ಬಂದಿರೋದಿಲ್ಲಿದೆ ಇಲ್ಲಿ ನೋಡಿ. ಮೇ ಬಿ ಇದರಿಂದ ಬರೋದು, ಇದರಿಂದ ಕೀಳೋದು, ಮತ್ತು ನಮಗೆ ಕಾಟನ್ ಡ್ರೆಸ್ ಎಲ್ಲ ಆಗೋದು. ಸೊ ನಾರ್ತ್ ಕರ್ನಾಟಕನ ಎಂಟ್ರಿ ಆಗಿದ ಮೇಲೆ ತುಂಬಾ ನೋಡಿದೆ. ಸ್ಟಾರ್ಟ್ ಆಗಿದ ತಕ್ಷಣ ಶುಗರ್ ಕೇರ್ ಮತ್ತು ತೂರ್ ದಾಲ್ ಮತ್ತು ಇಲ್ಲಿ ಹತ್ತಿ. ಸೊ ಇನ್ನು ಹೋಗೋ ದಾರಿಯಲ್ಲಿ ಏನೆಲ್ಲ ಯಾವುದೆಲ್ಲ ಕೃಷಿ ಕಾಣಿಸುತ್ತೋ ಗೊತ್ತಿಲ್ಲ. ಅದೇ ಕಂಡಿರೋ ಅದೇ ಹತ್ತಿ ನೋಡಿ ರಾಶಿ ಇದೆ. ಅಲ್ಲಿ ಲಾರಿಯಲ್ಲಿ ಲೋಡ್ ಆಗ್ತಿದೆ. ನಮ್ಮ ಬಾಯ್ಸ್ ಎಲ್ಲಿದ್ದಾರೆ? ಎಲ್ಲಿಗೆ ಲೋಡ್ ಆಗಿ ಹೋಗ್ತಿದೆ ಇವಾಗ? ಬಿಜಾಪುರಿಗೆ ಹೋಗುತ್ತೆ. ಅಲ್ಲಿ ಫ್ಯಾಕ್ಟ್ರಿಗೆ ಹೋಗುತ್ತೆ. ಈ ಹತ್ತಿಯಿಂದ ಏನೆಲ್ಲ ಮಾಡ್ತಾರೆ ಅಂಕಲ್? ಬಟ್ಟಿ, ದಾರು, ಹಾಂ, ದಾರ ಆಗ್ತದ, ಬಟ್ಟಿ ಮಾಡ್ತಾರೆ. ದಾರ, ಬಟ್ಟೆ ಮಾಡ್ತಾರೆ. ಎಸ್, ಬಟ್ಟೆ ಮಾಡ್ತಾರೆ. ಸೊ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಹತ್ತಿನ. ಹಾಂ, ಬಟ್ಟೆ ಆಗ್ತದೆ. ಹೌದು, ಅಲ್ಲ, ದೋತರ, ಧೋತಿ ಆಗ್ತದೆ, ಬಟ್ಟೆ ಆಗ್ತದೆ. ಹೌದು, ಎಲ್ಲದೂ ಯೂಸ್ ಆಗ್ತದೆ ಈ ಹತ್ತಿ ನೋಡಿ. ಅಂಕಲ್ ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ 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 ಹಾಯ್. ಓ, ಸಮಯ 1:15. ಇಲ್ಲಿಂದ ಬಿಜಾಪುರಗೆ ಒಂದು 60 ಕಿಲೋಮೀಟರ್ಸ್ ಇದೆ ಅರೌಂಡ್. ಸೊ ಹೋಗೋ ದಾರಿಯೆಲ್ಲ ಕಂಪ್ಲೀಟ್ ಆ ಕಡೆ ಈ ಕಡೆ ತೋಟ, ಕೃಷಿ ಆಗೋ ಜಾಗಗಳಿರುತ್ತೆ. ಸೊ ಮಧ್ಯದಲ್ಲಿ ಈ ಥರ ಒಂದೊಂದು ಜಾಗ ನಿಮಗೆ ಸಿಗ್ಬೋದು. ಇಲ್ಲಿ ನೋಡಿ ಟ್ರ್ಯಾಕ್ಟರ್, 2 ಟ್ರೋಲಿ, ಇಲ್ಲೊಂದು ಟ್ರ್ಯಾಕ್ಟರ್ ನೋಡಿ. ಸೊ ಇವಾಗ ನಾನು ಲಂಚಿಂಗ್ ಅಂತ ನಿಲ್ಸಿದ್ದೀನಿ. ಸೈಕಲಲ್ಲಿ ನಿಂತ್ಕೊಂಡಿದೆ. ಕೈಂಡ್ ಆಫ್ ಇನ್ಕ್ರೆಡಿಬಲ್ ಅಡ್ವೆಂಚರ್ ಅಂತ ಹೇಳ್ಬೋದು. ಇದು ಬರೋ ದಾರಿಯಲ್ಲಿ ಕರ್ನಾಟಕ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಯಾವತ್ತು ಅನ್ಕೊಂಡಿರಲಿಲ್ಲ. ನಾರ್ತ್ ಕರ್ನಾಟಕ ಇಸ್ ಲಿಟರಲಿ ಕ್ರೇಜ್ ಅಂತ ಹೇಳ್ಬೋದು. ನೋಡಿ ಯಾವ ಥರ ವೈಬ್ ಸಾಂಗ್ ಎಲ್ಲ ಬಂದು ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡಿ. ಕಾಳಜಿ ಮಾಡ್ತೀನಂತಿ ಹಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ. ಕಾಲ ಇತ್ತು. ಸೊ ಬಿಜಾಪುರ ಗೋಲ್ ಗುಂಬಸ್ಸಿಗೆ 49 ಕಿಲೋಮೀಟರ್ಸ್ ಇದೆ.
ಸೊ ಪರ್ 20 ಕಿಲೋಮೀಟರ್ಸ್ ಅಂತ ಹೋದರೆ ನಾನು 5:30 ರೀಚ್ ಆಗ್ತೀನಿ. 6 o'clock ಕ್ಲೋಸ್ ಆಗ್ತದೆ. ಟೋಲ್ ಸಿಕ್ತು, ಬಟ್ ಸೈಕ್ಲಿಸ್ಟ್ ಮತ್ತು ಬೈಕಲ್ಲಿ ಹೋಗೋರಿಗೆಲ್ಲ ನೋಡಿ ಜುಗಾಡ್ವೇ ಇದೆ ಇಲ್ಲಿ. ದೇವರ ಹಿಪ್ಪರಗೆ ಎಂಬ ಊರಲ್ಲಿದ್ದೀನಿ. ಸೊ ಇಲ್ಲಿಂದ ಗೋಲ್ ಗುಂಬಜ್ಗೆ 39 ಕಿಲೋಮೀಟರ್ಸ್ ಇದೆ. 1.5 hour ಟೈಮ್ ಮಾತ್ರ ನನಗೆ ಇವಾಗ ಇರೋದು. 6 o'clock ಮೊದಲೇ ರೀಚ್ ಆಗಬೇಕು. ಅದ ನಂತರ ಗೋಲ್ ಗುಂಬಜ್ ಕ್ಲೋಸ್ ಆಗ್ತಿದೆ. ನೋಡಿ ಯಾವ ಥರ ಇದೆ ಸಿಟಿ, ತುಂಬ ಅಲೆವಾಗಿದೆ. ಎಲ್ಲರೂ ಇಲ್ಲೇ ನೋಡ್ತಿದ್ದಾರೆ. ಬನ್ನಿ ಹೋಗೋಣ. ಫೈನಲಿ ನನ್ನ ಕಣ್ಣಿಗೆ ಗೋಲ್ ಗುಂಬಜ್ ಕಾಣ್ತಿದೆ. ಅಲ್ಲಿ ನೋಡಿ ಗೋಲ್ ಗುಂಬಜ್ ಲಾಂಗಲ್ಲಿ ಕಾಣ್ತಿರೋದು. ಏನೋ ಬಂದು ಮುಟ್ಟಿದ್ದೀನಿ, ಬಟ್ ಇವಾಗ ಒಳಗೆ ಎಂಟ್ರಿ ಇದೆಯಲ್ಲ ಅಂತ ಗೊತ್ತಿಲ್ಲ. ನಾನಿವಾಗ ಎಕ್ಸಾಕ್ಟ್ ಬಿಜಾಪುರಲ್ಲಿ ನೋಡಿ ಗೋಲ್ ಗುಂಬಜ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಬಟ್ ಇವಾಗ ಸೀನ್ ಏನಂದರೆ ಆಲ್ರೆಡಿ ಟೈಮ್ ಆಯಿತು. 5:40 ಅಲ್ಲಿ ಕ್ಲೋಸ್ ಆಗುತ್ತೆ, ಒಳಗೆ ಎಂಟ್ರಿ ಇಲ್ಲ. ಸೊ ನಾನು ತಿಳ್ಕೊತಿದ್ದೆ 6 o'clock ತನಕ ಕ್ಲೋಸ್ ಆಗುತ್ತೆ ಅಂದರೆ 6 o'clock ತನಕ ಒಳಗೆ ಹೋಗ್ಬೋದು, ಬಟ್ ಇಲ್ಲಿ 5:40 ತನಕ ಒಳಗೆ ಹೋಗೋದು. ಸೊ ನಾನು ರೀಚ್ ಆಗಬೇಕಾದ್ರೆ 5:45 ಆಯಿತು. ಮತ್ತು ಆಲ್ರೆಡಿ ಕತ್ಲಾಗಿದೆ. ಸೊ ಅದ್ರ ನಮ್ಮ ಬ್ರೋರ್ ಇಲ್ಲಿ ಸಿಕ್ಕಿದ್ರು. ಸೊ ಇವ್ರ ಮನೇಲಾಗಿದೆ ಇವತ್ತು ಸ್ಟೇ ಆಗೋದು. ಸೊ ಬ್ರೋ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಎಲ್ಲಿದೆ ಬನ್ನಿ ಹೋಗೋಣ. ಬೆಳಿಗ್ಗೆ ಇಲ್ಲಿ ವಿಸಿಟ್ ಮಾಡೋಣ. ಕಮಾನ್. ನೋಡಿ ವಿಜಯಪುರ ಸಿಟಿ ಯಾವ ಥರ ಇದೆ ಅಂತ. ಎಲ್ಲ ಸಿಟಿ ಒಂದೇ ಥರ ಇರುತ್ತೆ ರೋಡಲ್ಲಿ ಹೋಗ್ಬೇಕಾದ್ರೆ. ವಿಜಯಪುರ ಸಿಟಿ ತುಂಬಾ ಹಿಸ್ಟಾರಿಕಲಿ ತುಂಬಾ ಹೆಸರು ಕೇಳಿರುವಂಥ ಒಂದು ಸಿಟಿಯಾಗಿದೆ ವಿಜಯಪುರ. ಸೊ ಮೊದಲು ಬಿಜಾಪುರ ಅಂತ ಹೆಸರಿತ್ತು, ಇವಾಗ ವಿಜಯಪುರ ಅಂತ ಆಗಿದೆ. ಇದು 150 ಕಿಲೋಮೀಟರ್ಸ್ ಪ್ಲಸ್ ಆಗಿತ್ತು ನನ್ನ ಜರ್ನಿ. ಇವಾಗ ನಾನು ಅಲ್ಲಿ ಮೊನ್ನೆ 6 o'clock ಬಿಟ್ಟಿದ್ದೆ, ಇವಾಗ 5:40 ಆಯಿತು. ಸೊ 12 ಅವರ್ಸಲ್ಲಿ ಇನ್ ಬಿಟ್ವೀನ್ ಅಲ್ಲೆಲ್ಲಿ ಒಂದು ಸ್ಟಾಪ್ಸ್ ಎಲ್ಲ ಇತ್ತು. ಮತ್ತೆ ಇಲ್ಲಿ ಗೋಲ್ ಗುಂಬಸ್ ಎಲ್ಲ ಕ್ಲೋಸ್ ಆಗಿದ್ದರಿಂದ ಬೆಳಿಗ್ಗೆ ಹೋಗಿ ವಿಸಿಟ್ ಮಾಡುವ. ಸೊ ಅಲ್ಲೇ ತನಕ ಸಿಗುವ. ಬಾಯ್ ಬಾಯ್.